ಆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಉಗಾರ್ ಪುರಸಭೆಯ ಮುಖ್ಯಾಧಿಕಾರಿಗಳು ಹಾಗೂ ಅಧ್ಯಕ್ಷರಿಗೆ ಒಂದು ಉಗಾರ್ ಸಾರ್ವಜನಿಕರ ಹಾಗೂ ಪರಿಸರ ರಕ್ಷಣೆಯ ಆ, ಕುರಿತಾಗಿ ಒಂದು ಮನವಿ ನೀಡುತ್ತಿರುವುದೇನೆಂದರೆ, ಉಗಾರ್ ಖುರ್ದ್ ನಗರ ವ್ಯಾಪ್ತಿಯಲ್ಲಿರುವ ದಿ ಉಗಾರ್ ಶುಗರ್ ವರ್ಕ್ಸ್ ಲಿಮಿಟೆಡ್ ಕಾರ್ಖಾನೆಯಿಂದ ಉಂಟಾಗುತ್ತಿರುವ ಮಾಲಿನ್ಯ, ಸಾರ್ವಜನಿಕ ಸಾರಿಗೆ ದಟ್ಟಣೆ ನಿಯಂತ್ರಣ ಹಾಗೂ ಕರ್ನಾಟಕ ಪೌರಸಭೆಗಳ ಕಾಯ್ದೆ 1966 ಸೆಕ್ಷನ್ 58, 256, 257 ಮತ್ತು 258 ಅಡಿಯಲ್ಲಿ ಸಾರ್ವಜನಿಕ ಹಿತಾಸಕ್ತಿಗಾಗಿ ಸ್ಥಳೀಯ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಬಡ ರೈತರು ಹಾಗೂ ಸ್ಥಳೀಯ ಯುವಕರಿಗೆ ಕಾಯಂ ಉದ್ಯೋಗಾವಕಾಶ ಕಲ್ಪಿಸಲು ಕಡ್ಡಾಯ ಠರಾವು ಜಾರಿಗೆ ತರುವ ಕುರಿತು ಇವತ್ತಿನ ದಿನ ನಾವು ಈ ಮನವಿ ಮುಖಾಂತರ ಈ ಅಧಿಕಾರಿಗಳಿಗೆ ಹಾಗೂ ಅಧ್ಯಕ್ಷರಿಗೆ ವಿನಂತಿ ವಹಿಸುವುದೇನೆಂದರೆ, ಉಗಾರ್ ಊರಿನ ಮಧ್ಯದಲ್ಲಿರುವ ಈ ಸಕ್ಕರೆ ಕಾರ್ಖಾನೆಯವರು ಇತ್ತೀಚೆಗೆ ಇಥನಾಲ್ ಘಟಕವನ್ನು ಪ್ರಾರಂಭಿಸುತ್ತಾರೆ. ಅದರಿಂದ ನೂರಾರು ಸಮಸ್ಯೆಗಳು ಆಗ್ತಾ ಇದ್ರೂ ಕೂಡ ಯಾವುದೇ ರೀತಿಯ ಕ್ರಮಗಳು ಆಗ್ತಾ ಇಲ್ಲ. ಆದರೂ ಕೂಡ ನಾವು ಇಲ್ಲಿಯ ಸ್ಥಳೀಯ ಯುವ ಪೀಳಿಗೆಗೋಸ್ಕರ ಇವತ್ತಿನ ಜನ ಅಧಿಕಾರಿಗಳಿಗೆ ವಿನಂತಿಸುವುದೇನೆಂದರೆ, ಇಲ್ಲಿ ನೋವು, ಇಲ್ಲಿನ ಪರಿಸರ ಮಾಲಿನ್ಯ, ಇಲ್ಲಿನ ಉಂಟಾಗುತ್ತಿರುವ ಎಲ್ಲ ಸಮಸ್ಯೆಗಳನ್ನ ನಾವು ಸ್ಥಳೀಯರು ಅನುಭವಿಸಬೇಕು. ಆದರೆ ಇಲ್ಲಿನ ಎಥನಾಲ್ ಘಟಕಕ್ಕೆ ಕೆಲಸಕ್ಕಾಗಿ ಅವರು ಬೇರೆ ಕಡೆಯಿಂದ ಜನರನ್ನ ತೆಗೆದುಕೊಳ್ತಾ ಇದ್ದಾರೆ. ಹಾಗೂ ಸಕ್ಕರೆ ಕಾರ್ಖಾನೆಯಲ್ಲಿ ಸುಮಾರು ವರ್ಷಗಳಿಂದ ದಿನಗೂಲಿ ಕೆಲಸ ಮಾಡುತ್ತಿರುವ ಯುವ ಪೀಳಿಗೆಯವರು ಕಾಯಂ ನೌಕರಿಯನ್ನು ನೀಡಬೇಕಂತ ಇವತ್ತು ನಾವು ಅಧ್ಯಕ್ಷರು ಹಾಗೂ ಮುಖ್ಯಾಧಿಕಾರಿಗಳ ಮುಖಾಂತರ ಠರಾವು ಹಾಕಲು ಈ ವಿನಂತಿಯನ್ನು ನೀಡ್ತಾ ಇದ್ದೀವಿ. ಸದರಿ ಅರ್ಜಿಯನ್ನು ಪರಿಶೀಲಿಸಿ ಅವ್ರು ಯಾವ್ಯಾವ ಕಾಲ್ಫಾರ್ಮ ಏನೇನ್ ಮಾಡ್ತಾರೋ ನಮಗೂ ಗೊತ್ತಿಲ್ಲ. ಫ್ಯಾಕ್ಟ್ರಿಯಾಗ ಯಾವ ರೀತಿ ಎಕ್ಸ್ಪ್ಲೈನ್ ಇದನ್ ಮಾಡ್ತಾರೋ ಅವ್ರನ್ನ ಕರೆಸಿ ನಾವು ಒಂದು ಲೆಟರ್ ಕೊಡ್ತೀವಿ. ಸ್ಥಳೀಯವಾಗಿ ಯಾರು ಆಕಾಂಕ್ಷಿಗಳದಾರ ಅವ್ರನ್ನ ಪರಿಗಣಿಸಿ ಅಂತ ನಮ್ಮ ಮುನ್ಸಿಪಾಲ್ಟಿಯಿಂದ ಒಂದ್ ಠರಾವ್ ಮಾಡಿ ಕೊಡ್ತೀವಿ. ಅವ್ರಿಗೆ ಪರಿಶೀಲನೆ ಮಾಡಿ ನಮ್ಮ ಉಗಾರ ಜನಕ್ಕ ಯುವಕರು ತುಂಬಾ ಅದಾರು. ಅದರಿಂದ ಯುವಕರದ ಅವ್ರ ಕ್ವಾಲಿಫಿಕೇಶನ್ ತಕ್ಕಂತೆ ಅವ್ರು ಯಾವ ಬೇಕತ್ತಾರಲ್ಲ ಆ ಪ್ರಕಾರ ಪರಿಗಣಿಸಿ ನಮ್ಮ ಉಗಾರದವ್ರನ್ನ ಫಸ್ಟ್ ಪ್ರಿಫರೆನ್ಸ್ ಕೊಡ್ರಿ ಅಂತ ಅವ್ರಿಗೆ ನಾವು ನಮ್ಮ ಅಧ್ಯಕ್ಷರ ನಾವು ಸೇರಿ ಸರ್ವ ಸದಸ್ಯನ ಜೊತೆಗೂಡಿ ಒಂದ್ ಠರಾವ್ ಮಾಡಿ ನಮ್ ಸ್ಥಳೀಯವಾಗಿ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು ಅಂತ ಹೇಳಿ ನಾವು ಅವ್ರಿಗೆ ಈಗ ಇಷ್ಟು ದಿವಸ ಆಗಿತ್ತು. ಒಬ್ಬೊಬ್ರು ಕಾಂಟ್ರಾಕ್ಟ್ ಬೇಸ್ ಮೇಲೆ ರಿಟೈರ್ಡ್ ಆಗಿದ್ದಾರೆ. ಇನ್ನೂವರೆಗೆ ಅವ್ರು ಏನೋ ಕಾಯಂ ಮಾಡಿಲ್ಲ. 20-25 ವರ್ಷ ಆಯ್ತು ನೌಕರಿ ಮಾಡತಾರೆ, ಅವ್ರಿಗೂ ಏನೋ ಕಾಯಂ ಮಾಡಿಲ್ಲ. ಸಕ್ಕರೆ ಫ್ಯಾಕ್ಟರಿ ನಡೆದ ಒಟ್ಟ 2 ರಿಂದ 3 ತಿಂಗಳು. 3 ತಿಂಗಳದಾಗ ಅವ್ರು 3 ತಿಂಗಳ ಕೆಲಸ ಮಾಡಿದ, 3 ತಿಂಗಳ ಆದ್ಮೇಲೆ 9 ತಿಂಗಳು ಮನ್ಯಾಗ ಕೊಂಡದ. ಈ ಪರಿಸ್ಥಿತಿ ನಡೆದಿದೆ ಊರ್ ಜನರದ. ಅದ ಕಾಯಂ ನೌಕರಿ ಆಯ್ತಂದ್ರ ಅವ್ರಿಗೆ ಯಾರೇ ಒಂದ್ ಸ್ವಲ್ಪ ಹೊಟ್ಟೆ ನಡೀತಿರ. ಇಥನಾಲ್ ಘಟಕ ಈಗ 12 ತಿಂಗಳ ನಡೆಸ್ತಾರ್ರಿ ಸರ್. ಸ್ಥಳೀಯರಿಗೆ ಎಲ್ಲರಿಗೆ ಕೆಲಸ ನೋಡ್ರಿ. ನಮ್ಮ ಪುರಸಭೆಯಿಂದ ನೀವು ಹೆಂಗ್ ನಮಗೇನ್ ಮನವಿ ಕೊಟ್ಟಿರಲ್ಲ, ಈ ಮನವಿ ಬಗ್ಗೆ ಪರಿಶೀಲನೆ ಮಾಡಿ ನಾವು ಏನ್ ಮಾಡ್ತೀವಿ ನಮ್ಮ ಸಾಮಾನ್ಯ ಸಭೆಯಲ್ಲಿ ಇಡ್ತೀವಿ. ಇಡದ ಪ್ರಕಾರ ಹಿಂಗ ಸ್ಥಳೀಯರಿಗೆ ಆದ್ಯತೆ ಕೊಡ್ರಿ ಅಂತ ಹೇಳಿ ನಮ್ ಮುನ್ಸಿಪಾಲ್ಟಿಯಿಂದ ಒಂದ್ ಠರಾವ್ ಹಾಕಿ ಅವ್ರಿಗೆ ಲೆಟರ್ ಕೊಡ್ತೀವಿ. ಈ ಠರಾವನ್ನ ಹಾಕಲೇಬೇಕ್ರಿ ಸರ್. ಯಾಕಂದ್ರೆ ಇಲ್ಲ ಸರ್, ಈ ಮುಂಚಿತವಾಗಿ ತಾವು ಏನೇನೋ ಇಲ್ಲಿ ಪುರಸಭೆಯಿಂದ ಠರಾವ್ಗಳು ಆಗಿದಾವು. ಈ ಮುಂಚಿತವಾಗಿ ಆಗ್ಯಾವ ಅಂತಲ್ಲ, ನಾನು ಅವ್ರ ಜೊತೆ ಡಿಸ್ಕಸ್ ಮಾಡಿ ನಿಮಗೇನಾಗುತ್ತೆ ಆದಷ್ಟು ಮಟ್ಟಿಗೆ ಉಗಾರ ಯುವ ಜನತೆಗೆ, ಉಗಾರ್ ಯುವಕರಿಗೆ ನಾವ ನಮ್ಮ ಅಧ್ಯಕ್ಷ ಸೇರಿ ಹೆಲ್ಪ್ ಮಾಡ್ತೀವಿ. ಸ್ಪಷ್ಟೀಕರಣ ಕೊಟ್ಟ ಇಷ್ಟ ಮಾಡ್ತೀವಿ. ನಮ್ಮೊಂದು ವಿನಂತಿ ಅದ ಸರ್, ಒಂದು ವಿನಂತಿ ಅದ ಹೇಳ್ರಿ. ಆ ಡಿಸ್ಕಸ್ ನಲ್ಲಿ ನಮಗೆ ಕಾಲಾವಕಾಶವನ್ನು ಕೊಡ್ಬೇಕಂತ ನಾವು ತಮ್ಮಲ್ಲಿ ವಿನಂತಿಸುತ್ತೇವೆ. ಇಲ್ಲ ಹಂಗಿರಂಗಿಲ್ಲ. ಈಗ ನೀವು ಠರಾವ್ ಕೇಳ್ರಲ್ಲ, ಈಗ ನೀವು ಡಿಸ್ಕಸ್ ನಾಗ 3rd ಪರ್ಸನ್ ಇರಂಗಿಲ್ಲ. ಅವ್ರ ಇದನ್ನ ಇರ್ತಾರ, ಬಾಡಿ ಮೆಂಬರ್ಸ್ ಇರ್ತಾರ. ಬಾಡಿ ಮೆಂಬರ್ಸ್ ಇದ್ದಾಗ ಈಗ ಠರಾವ್ ಹಾಕ್ತಾರ. ಠರಾವ್ ಹಾಕಿರಪ್ಪ ಅಂದ್ರೆ ನಿಮ್ಗೆ ಅಲ್ಲಿ ಕಳಿಸ್ತೀವಿ, ಅವ್ರಿಗೆ ಕರೆಸ್ತೀವಿ. ಬೇಕಾದ್ರೆ ಹಿಂಗ ನಮ್ ಸ್ಥಳೀಯವಾಗಿ ಏನೇನೈತಿ ನಿಮ್ದು ರಿಕ್ವೈರ್ಮೆಂಟ್ ಏನೇನೈತಿ ಸ್ಥಳೀಯವಾಗಿ ಫಸ್ಟ್ ವೀಕ್ಷಣೆಗೆ ನಮಗೆ ಅವಕಾಶ ಕೊಡ್ಬೋದಲ್ಲ ನೀವು? ಇಲ್ಲಿ ಬರಂಗಿಲ್ಲ, ಗ್ಯಾಲರಿ ವೀಕ್ಷಣೆ ಮಾಡಕ್ ಕೊಡ್ಬೋದಲ್ಲ ನೀವು? ಅದ ನೋಡೋಣ ಸರ್. ಏನು ಡಿಸ್ಕಷನ್ ಆಗ್ತಿದೆ, ಅದೊಂದು ಪಾರದರ್ಶಕವಾಗಿ ಇರ್ಬೇಕಂತ ಒಂದು ವಿಡಿಯೋ ರೆಕಾರ್ಡಿಂಗ್ ಅದು ಮಾಡ್ರಿ. ಯಾಕಂದ್ರೆ ಸಾರ್ವಜನಿಕ ಗೊತ್ತಾಗಬೇಕು. ಯಾಕಂದ್ರೆ ಪುರಸಭೆಯಲ್ಲಿ ಯಾವ ತರ ಆಗಬೇಕು, ಏನಿಲ್ಲ ಠರಾವ್ ಅವ್ರು ಯಾವ ರೀತಿ ಠರಾವ್ ಹಾಕ್ತಾರಲ್ಲ ಅಂದ್ರೆ ಹೆಂಗೈತಿ, ಅದು ಎಲ್ಲಾ ವಾರ್ಡಿನ ಎಲ್ಲಾ ಅಲ್ಲಿ ಪಬ್ಲಿಕ್ ಅದ
ಸಾರ್ವಜನಿಕರು ಅವ್ರ ನಿಲುವು ತಗೊಂಡಿರ್ತಾರೋ ಇಲ್ಲೋ ಗೊತ್ತಿಲ್ಲಲ್ಲ ಸರ್. ಏನಿದ್ರು ಈಗ ಅದ ರೀ, ಪಾರದರ್ಶಕವಾಗಿ ಆಗ್ಬೇಕು. ನಾ ನಿಮಗ್ ಓಪನ್ ಏನ್ ಹೇಳಿ ಇದನ್ನ ಅಪ್ಲಿಕೇಶನ್ ಇಡ್ತಾನ. ಹಾ, ನಿಮ್ ಬೇಡಿಕೆ ಏನೈತಿ, ಒಟ್ಟ ಸ್ಥಳೀಯವಾಗಿ ಹಾ, ಸರ್. ಯುವಕರ ನಿರುದ್ಯೋಗಗಳಾಗ್ತಾರೋ, Yes, sir. ಗೌರ್ಮೆಂಟ್ ನ್ಯಾಗ ಕೆಲಸ ಸಿಗವಲ್ಲು, ಆದ್ರಿಂದ ನಮಗ ಹೆಚ್ಚಿನ ಬೇಡಿಕೆ ನಿಮ್ಮ ಅನುಗುಣವಾಗಿ ಹಾ, ಯಾವ ತರ ತಗೋತೀರಿ ಏನ್ ಗೊತ್ತಿಲ್ಲ. ನಮಗ್ ಒಟ್ಟ ಏನೈತಿ ಉಗಾರ್ ಇವ್ಕ ಫಸ್ಟ್ ಪ್ರಿಫರೆನ್ಸ್ Yes, sir. ಕೊಡ್ರಿ. ಉಗಾರ್ ಲೋಕಲ್, ಹಾ. ಓನ್ಲಿ ಉಗಾರ್ ಶುಗರ್ ವರ್ಕ್ಸ್. ನಾ ಬ್ಯಾರೆ ಹಳ್ಳಿ ಉಗಾರ್ ಇಲ್ಲ, ಬಂದ್ರು ಇಲ್ಲ. ಒಂದ್ ನಿಮಿಷ ರೀ, ಉಗಾರ್ ಬದ್ರುಕನು ಶೆಡ್ಬಾಳ್ ಅದ್ ನಮಗ್ ಸಂಬಂಧ ಬರಂಗಿಲ್ಲ. ಓನ್ಲಿ ಉಗಾರ್ 23 ಪುರಸಭೆ ವ್ಯಾಪ್ತಿಯಲ್ಲಿ ಅಷ್ಟ ಹಾಕಾವ್. Yes, sir, ಅಷ್ಟೇ ಹಾಕ್ಲಿ ಹೆಂಗ್ ಗೊತ್ತಿರ್ತಾರ ಹೆಂಗತ್ತೀರಿ? ಸರ್. ನಿಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ 23 ವಾರ್ಡ್ಗಳಲ್ಲಿ ಹಾ, sir. ಸ್ಥಳೀಯವಾಗಿ ಉದ್ಯೋಗ ಹಾಗೂ ನಿರುದ್ಯೋಗ ಸಂಘ ಹೆಚ್ಚಾಗುತ್ತಿದ್ದ Yes, sir. ಕಾರಣ ಹಾ, sir. ಸದರಿ ಅವರನ್ನು ಇವರಿಗೆ ಉಗಾರ್ ಶುಗರ್ ಪುರಸಭೆ ವ್ಯಾಪ್ತಿಯಲ್ಲಿ ಬರುವುದರಿಂದ Yes, sir. ಅದರಿಂದ ಇವರಿಗೆ ಎಥನಾಲ್ ಘಟಕ ಇವು ಎಲ್ಲಾ ಸ್ಥಾಪನೆ ಮಾಡಿರಿ. ಆದ್ರಿಂದ ಸ್ಥಳೀಯವಾಗಿ ಯಾರ ಅಭ್ಯರ್ಥಿಗಳ ಹೆಚ್ಚಿನ ಪ್ರಿಫರೆನ್ಸ್ ನಿಮಗೆ ಏನೇನ್ ಬೇಕಾಗ್ತೈತಲ್ಲ ಅದನ್ನ ಪರಿಗಣಿಸಿ ನಮ್ಮ ಸ್ಥಳೀಯವಾಗಿ ಆಯ್ಕೆ ಆಗ್ಬೇಕಂತ ಹೇಳಿ ನಾವು ಒಂದ ಮುನ್ಸಿಪಾಲಿಟಿಯಿಂದ ನಿಮಗ ಠರಾವ ಹೆಂಗ್ ಗೊತ್ತಿರ್ತಾರ ಹೆಚ್ಚಾನೆಚ್ಚು ಮಂದಿ ಇಲ್ಲಿಂದ ಹೊರ ರಾಜ್ಯಕ್ಕೆ ಕೊಂಡ್ರ ಕೆಲಸ ಮಹಾರಾಷ್ಟ್ರ MIDC ಕುಪ್ಪವಾಡ ಅದ್ರ ಸಂಬಂಧ ನಾವು ಇಲ್ಲ, ನಾವ್ ಒಂದ್ ರಿಕ್ವೆಸ್ಟ್ ಕೊಡ್ನೂರ್ಲ ನಮ್ದು ಮುನ್ಸಿಪಾಲಿಟಿಯಿಂದ ಈಗ ಇದಕ್ ಕೊಟ್ಟು ಇಟ್ಟೆಲ್ಲ ಮಾಡಿದೀವಿ. ಒಂದು ನಮ್ ಕುಡಾಕ ಏನಾಗ್ತತಿ ಕುಡ್ನು ಐತಿ ಇದನ್ನರೇ ಆಗ್ತತಿ. ಅಟ್ಲೀಸ್ಟ್ ಇಷ್ಟಿಷ್ಟು ಪರಿಗಣಿಸರೇ ಮಾಡ್ರಿ. ನಮ್ಮಿಂದ ನಾವು ಕುಡ್ನು ಒಂದ್ ಮೀಟಿಂಗ್ ನಾಗ ಇಟ್ಟ ಒಂದ್ ರೆಸಲ್ಯೂಷನ್ ಮಾಡಿ ಕಳಿಸ್ತೀವಿ. ಆದಷ್ಟು ಬೇಗ ಬರೋ ಮೀಟಿಂಗ್ ಸಾಮಾನ್ಯ ಸಭೆಯಲ್ಲಿ ಅದನ್ನ ಚರ್ಚೆ ಮಾಡ್ಬೇಕು ಸರ್. ಯಾಕಂದ್ರೆ ನಿಮ್ ಮ್ಯಾಗ ಭರವಸೆ ಅದ ಅದ್ರ ಸಲುವಾಗಿ ಹಿಂಗ್ ತಾವು smart boy ಆದಷ್ಟು ಆಗಿ